ಇನ್ನು ಓಟ್ ಇದ್ದವರಿಗೆ ಮಾತ್ರ ಗ್ಯಾರಂಟಿ ಕೊಡ್ತೇವೆ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಗ್ಯಾರಂಟಿಗಳಿಗೆ ದಾಖಲೆ ಬೇಕು, ಫೋಟೋ ಬೇಕು. ಆಗ ತರಾತುರಿಯಲ್ಲಿ ಯಾರದ್ದೋ ನಂಬರ್ ಕೊಟ್ಟಿದ್ದಾರೆ, ಆದ್ರೆ ಹಣ ಯಾರದ್ದೋ ಅಕೌಂಟ್ಗೆ ಹೋಗ್ತಾ ಇದೆ. ನಾವು ಕರ್ನಾಟಕದವರಿಗೆ ಮಾತ್ರ ಕೊಡೋದು. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದು. ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇರುವ ಹಿನ್ನೆಲೆಯಲ್ಲಿ ಹಿಂದಿನ ಲೋಪದೋಷಗಳನ್ನ ಈಗ ಸರಿಪಡಿಸಿಕೊಳ್ಳುವಂತಹ ಕೆಲಸ ಎಂದಿದ್ದಾರೆ ಡಿಕೆ ಶಿವಕುಮಾರ್. ಏನೇ ಒಳ್ಳೇದು ಮಾಡಿದ್ರು ತಡೆಯಕ್ಕೆ ಇರೋದು, ಅವರೇನು ಒಳ್ಳೇದಕ್ಕೆ ಏನಿಲ್ಲ. ಅವರು ನನಗೆ ಗೊತ್ತಿದೆ, ಅದು ಅವ್ರ ಕೈಯಲ್ಲಿ ಮಾಡೋಕ್ಕಾಗದೇ ಹೋದ ಕೆಲಸಗಳನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಗ್ಯಾರಂಟಿನ ನಾವು ವಾಪಸ್ಸು ಯಾರು ಕರೆಕ್ಟು ಫೋಟೋಸು ಐಡೆಂಟಿಫಿಕೇಶನ್ ಬೇಕು. ಆಗ ಏನೋ ತರಾತುರಿಲಿ ಕೆಲವರೆಲ್ಲ ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ, ಯಾರ್ದೋ ಅಕೌಂಟ್ಗೆ ದುಡ್ಡು ಹೋಗ್ತಾ ಇದೆ. ನಮಗೆ ನೇರವಾಗಿ ಕರೆಕ್ಟಾಗಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗಬೇಕು. ಯಾರ್ಯಾರೋ ಡ್ರಾ ಮಾಡ್ತಾ ಇದ್ದಾರೆ, ಅದೆಲ್ಲ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ. ಆಮೇಲೆ ಕರ್ನಾಟಕದವ್ರಿಗೆ ನಾವು ಈ ಗ್ಯಾರಂಟಿ ಕೊಡ್ತಾ ಇರೋದು, ಹೊರಗಡೆ ರಾಜ್ಯದವ್ರಿಗೆ ಗ್ಯಾರಂಟಿ ಕೊಡ್ತಾ ಇಲ್ಲ. ಬಸ್ಸಲ್ಲಿ ಕರೆಂಟು ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾರು ಓಟ್ ಇದೆ ಅವ್ರು ಕೊಡಬೇಕು. ಓಟ್ ಇಲ್ಲದೆ ಹೋದವ್ರಿಗೆ ಯಾರು ಕೊಡ್ಬೇಕು? ಯಾಕೆ ಕೊಡ್ಬೇಕು ನಾವು? ಸೊ ನಾವು ಇಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಉಪಯೋಗ ಮಾಡಬೇಕು. ಈಗಾಗಲೇ ಕ್ಯಾಬಿನೆಟಲ್ಲಿ ಬಸ್ ಅವ್ರಿಗೆಲ್ಲ ಒಂದು ಐಡೆಂಟಿಫಿಕೇಶನ್ ಕಾರ್ಡ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹಿಂದೆನೇ ತೀರ್ಮಾನ ಮಾಡಿದ್ವಿ, 3 ತಿಂಗಳಿಂದನೇ. ಆ ಪ್ರೊಸೀಜರು ನಡೀತಾ ಇದೆ. ಸೊ ಅದನ್ನು ಸ್ಟ್ರೀಮ್ ಲೈನ್ ಮಾಡ್ತೀವಿ ಅಷ್ಟೇ. ಯಾರಿಗೂ ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸೋದಿಲ್ಲ. ನಿಲ್ಲಿಸೋದು ನಮ್ಮ ಕಾರ್ಯಕ್ರಮ ಅಲ್ಲ. ನಾವು ಇಡೀ ದೇಶಕ್ಕೆ ಮಾದರಿ. ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ. ಮಹಾರಾಷ್ಟ್ರ ಅವ್ರು ತೊಗೊಂಡ್ರು, ಮಧ್ಯಪ್ರದೇಶ ಅವ್ರು ತೊಗೊಂಡ್ರು, ತಮಿಳ್ನಾಡವ್ರು ತೊಗೊಂಡ್ರು, ಆಂಧ್ರ ಪ್ರದೇಶ ಅವ್ರು ತೆಗೆದುಕೊಂಡ್ರು, ಬೇರೆ ಬೇರೆ ಯಾವ್ಯಾವ ರಾಜ್ಯ ಎಲೆಕ್ಷನ್ಗೆ ಹೋಯ್ತು ಅವರೆಲ್ಲ ನಮ್ಮ ಗ್ಯಾರಂಟಿನೇ ತೆಗೆದುಕೊಂಡ್ರು. ಯಾಕೆ ಅಂದರೆ